ಡೀಸೆಲ್ ಬೆಲೆ ಏರಿಕೆಯಿಂದ ಲಾರಿ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ದರ ಏರಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಕಡಿಮೆ ಮಾಡಿ ಎಂದು ಡೆಡ್ಲೈನ್ ನೀಡಿತ್ತು. ಆದರೆ ಸರ್ಕಾರ ಕ್ಯಾರೆ ಎನ್ನದ ಕಾರಣ ನಾಳೆಯಿಂದಲೇ ರಾಜ್ಯಾದ್ಯಂತ ಲಾರಿಗಳು, ಟ್ರಕ್ಗಳು ಸೇರಿದಂತೆ ವಾಣಿಜ್ಯ ವಹಿವಾಟು ನಡೆಸುವ 9 ಲಕ್ಷಕ್ಕೂ ಹೆಚ್ಚು ವಾಹನಗಳನ್ನು ನಿಲ್ಲಿಸಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ನಾಳೆ ಮುಷ್ಕರಕ್ಕೆ ಏರ್ಪೋರ್ಟ್ ಟ್ಯಾಕ್ಸಿ, ಜಲ್ಲಿಕಲ್ಲು, ಮರಳು ಲಾರಿ, ಗೂಡ್ಸ್ ವಾಹನಗಳು, ಪೆಟ್ರೋಲ್ ಬಂಕ್ಗಳು ಸೇರಿದಂತೆ 6 ಲಕ್ಷಕ್ಕೂ ಹೆಚ್ಚು ಲಾರಿಗಳನ್ನು ನಿಲ್ಲಿಸಲಾಗ್ತಾ ಇದೆ. ಜೊತೆಗೆ ಅಕ್ಕಿ ಲೋಡ್, ಗೂಡ್ಸ್, ಪೆಟ್ರೋಲ್, ಡೀಸೆಲ್, ತರಕಾರಿ ಮಾರುಕಟ್ಟೆ ವಾಹನಗಳು ಸೇರಿದಂತೆ 9 ಲಕ್ಷಕ್ಕೂ ಅಧಿಕ ವಾಹನಗಳು ನಿಲ್ಲಲಿವೆ. ನನ್ನ ಪ್ರೀತಿ ಲಾರಿ ಮಾಲೀಕರೇ, ಕಳೆದ 35 ವರ್ಷ ಈ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಂಡ್ ಏಜೆಂಟ್ ಅಸೋಸಿಯೇಷನ್ ಲಾರಿ ಮಾಲೀಕರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ. ಈ ಹೋರಾಟ ಎಂಬುದು ಲಾಸ್ಟ್ ಯಾವಾಗ ತೊಂದರೆ ಬರುತ್ತೋ ಅದನ್ನು ಸರ್ಕಾರ ಹತ್ರ ಯಾವಾಗ ಅವ್ರು ನೆರವೇರಿಸೋದಿಲ್ವೋ ಆವಾಗ ಈ ಸಬ್ಜೆಕ್ಟ್ ನಾವು ತಗೊಂಡೋಗ ಪರಿಸ್ಥಿತಿ ಬರುತ್ತೆ. 7 ವರ್ಷ ಮುಂದೆ ಸ್ಟ್ರೈಕ್ ಮಾಡಿದ್ದು ನಾವು ಕರ್ನಾಟಕ ರಾಜ್ಯದಲ್ಲಿ. ಇದ್ರ ತನಕ ಸ್ಟ್ರೈಕ್ ಮಾಡಿಲ್ಲ. ಅದನ್ನು ಕಾಂಗ್ರೆಸ್ ಈ ರೂಲಿಂಗ್ ಇರುವಾಗ ನಾವು ಯಾವುದೇ ಮುಷ್ಕರ ಮಾಡಿರಲಿಲ್ಲ. ಈಗ ಇತ್ತೀಚೆಗೆ 6 ತಿಂಗಳ ಒಳಗಡೆ ₹5.50 ನಮಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂದ್ರೆ ಬಹಳ ದೊಡ್ಡ ನೋವಾಗಿನ ಸಂಗತಿ ಇದು. ಆದ್ರಿಂದ ಅದು ಒಂದು ಸಬ್ಜೆಕ್ಟ್, ಡೀಸೆಲ್ ಪ್ರೈಸ್. ಎರಡನೇದಾಗಿ 18 ರೋಡಲ್ಲಿ ಕರ್ನಾಟಕದಲ್ಲಿ ಬಣ್ಣ ಬಳಿದುಬಿಟ್ಟು ಅದ್ರ ಮೇಲೆ ಸುಂಕ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಯಾವ ತರ ನ್ಯಾಯ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ಅದು ಒಂದು ಬಹಳ ಅಗತ್ಯವಾದ ಸಬ್ಜೆಕ್ಟ್.